ಹಾಕಕ್ಕೆ ಒಂದು ಕಾಂಟ್ರಾಕ್ಟ್, ಆ ಮಣ್ಣು ತೆಗೆದು ಸೈಡ್ ಗಿಡಕ್ಕೆ ಒಂದು ಕಾಂಟ್ರಾಕ್ಟ್, ಇಲ್ಲ ಅದಕ್ಕೆ ಮತ್ತೆ ಅದು ಕಲ್ಲನ್ನ ಮುಚ್ಚಕ್ಕೆ ಒಂದು ಕಾಂಟ್ರಾಕ್ಟ್. ಎಲ್ಲನೂ ಮಾಡಿದ್ರು ಅವ್ರು ಹೆಂಗ್ ಮಾಡಿರ್ತಾರೆ ಅಂತಂದ್ರೆ, ಆ ನೀರು ರೋಡಿಂದ ನೀರು ಹೋಗೋದಿಕ್ಕೆ ಎಷ್ಟು ವಲಸೆ ಅವ್ರಿಗೆ ತಲೆನೇ ಇಲ್ವಾ, ಇಲ್ಲ ಇಂಜಿನಿಯರ್ಸ್ ತಲೆ ಇಲ್ವಾ, ಇಲ್ಲ ನಮ್ಮ ಜನ ಕೇಳೋರಿಗೆ ಇದ್ರಿಲ್ವಾ ಅನ್ನುವಷ್ಟು ಕೆಟ್ಟದಾಗಿ ಮಾಡಿದ್ರೆ. ಮೋರಿ ಈ ತರ ಹಿಂಗ್ ಮಾಡಿ ಈ ತರ ಹಿಂಗ್ ಮಾಡಿ ಹಿಂಗ್ ಮಾಡಿರ್ತಾರೆ. ಈಗ ಇಲ್ಲಿ ಒಂದು ಕೆಲವು ಇದನ್ನ ತೋರಿಸ್ತೀನಿ ಸರ್. ಇದೊಂದು ಅಂದ್ರೆ ಮೋರಿ ಈ ತರ ನೋಡಿ, ಈಗ ಮೋರಿ ಹೆಂಗ್ ಮಾಡಿರ್ತಾರೆ ಅಂದ್ರೆ ಇಲ್ಲಿ ಬಾಕ್ಸ್ ತರ ಮಾಡಿರ್ತಾರೆ ಮೋರಿನ. ಕೆಳಗಡೆ ಒಂದು ಸಿಮೆಂಟ್ ಇದು, ಅದಕ್ಕೆ ಸೈಡ್ ನಲ್ಲಿ ಒಂದು ಪಟ್ಟಿ ಕಟ್ಕೊಂಡು ಸಿಮೆಂಟ್ ಮಾಡಿರ್ತಾರೆ. ಅದಾದ್ಮೇಲೆ ಅದ್ರ ಮೇಲೆ ಕಲ್ಲು ಹಾಕಿರ್ತಾರೆ. ಇಲ್ಲಿ ಹೆಂಗೆ ಅಂತಂದ್ರೆ ಇದು ಒಂಥರ ದೊಡ್ಡ ಒಂದು ದಂಧೆ ಇದು. ಫಸ್ಟ್ ಏನಂದ್ರೆ ಡಿಸ್ಲಿಟಿಂಗ್, ಅದಕ್ಕೆ ನಮ್ದು ರೋಡ್ ಡಿಸ್ಲಿಟ್ ಮಾಡಿಲ್ಲ, ರೋಡ್ ಎಲ್ಲ ಕಿತ್ತೋಗ್ತಾ ಇರೋದು ಅಂತ. ಖಂಡಿತ ಇಲ್ಲ. ಮೇನ್ ಪ್ರಾಬ್ಲಮ್ ಮಾಡಿರೋದೇ ಅವರು ಡ್ರೈನೇಜ್ ಸಿಸ್ಟಮೇ ಪ್ರಾಬ್ಲಮ್ ಇತ್ತು. ಓಕೆ, ಈ ಡ್ರೈನೇಜ್ ಸಿಸ್ಟಮ್ ಎಂತ ಒಂದು ಲೋ ಇವಾಗ ಉಟ್ಕೊಳ್ತಾ ಇರುವಂತ ಕೆಟ್ಟ ಕಂಟ್ರಿನಲ್ಲೂ ಇಲ್ಲ ಇದು. ಅಷ್ಟೊಂದು ಇದು ಜನ ಯೋಚನೆ ಮಾಡೋದಿಲ್ಲ ಈ ತರದ ರೋಡ್ ಸಿಸ್ಟಮ್ ನ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಏಕೆಂತ ಈಗ ಮಾಡಿದಾರಲ್ಲ, ಈಗ ತೆಗೆದ್ಬಿಟ್ಟು ಕಸ ತೆಗೆದ್ಬಿಟ್ಟು ಹೊರಗಡೆ ಹಾಕಿರ್ತಾರೆ. ಇದನ್ನ 3 ತಿಂಗಳಾಗುತ್ತೆ, ಆ ರೋಡ್ ಫುಲ್ ಬ್ಲಾಕ್ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಈ ತರದೆಲ್ಲ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನೋಡಿ, ಅದ್ರ ಮೇಲೆ ಅವನು ರೋಡ್ ಕಸ ತೆಗ್ದಾದ್ಮೇಲೆ, ಕಸ ತಗೊಂಡಾದ್ಮೇಲೆ ಕಲ್ಲು ಹೆಂಗ್ ಹಾಕಿದಾನೆ ಅಂತ ನೋಡಿ. ಅದ್ರ ಮೇಲೆ ಹಂಗ ಹಾಕಿರ್ತಾರಲ್ವಾ. ಅಂದ್ರೆ ಈ ಸಿಸ್ಟಮ್ ಸರಿ ಇಲ್ಲ ಅಂತ. ಹೌದು. ಅದಾದ್ಮೇಲೆ ಒಂದ್ ಕಲ್ ಕಿತ್ತೋದ್ರೆ ಇದಕ್ ಮತ್ತೆ ಅವ್ನು ಫಿಕ್ಸ್ ಮಾಡಲ್ಲ. ಇದು ಬಂದ್ಬಿಟ್ಟು ಹಂಗ್ ಕಲ್ಲು ಹಂಗೆ ಇರುತ್ತೆ. ನೆಕ್ಸ್ಟ್ ಮಾಡೋರ್ಗು ಹಂಗೆ ಇರ್ತದೆ. ಈಗ ಗೊತ್ತಾಯ್ತು ಈ ತರ ಪ್ರಾಬ್ಲಮ್ ಇದೆ ಅಂತ. ಬಟ್ ನೀವ್ ಹೇಳ್ತಿರೋದು ಯಾವ ತರ ಇರುತ್ತೆ? ಈಗ ಒಂದ್ ಹೇಳ್ತೇವೆ, ಇಲ್ಲಿ ಒಂದ್ ಪೈಪ್ ಹಾಕಿದಾರೆ, ಇಲ್ಲಿ ನೋಡಿ ತಲೆನೇ ಇಲ್ಲ ಅವ್ರಿಗೆ, ಚಿಕ್ಕ ಪೈಪ್ ಹಾಕಿರೋದು ಈ ತರದ್ದು. ಅದಕ್ಕೆ ಇವಾಗ ನೀವ್ ಹೇಳ್ತಿರೋದು ಯಾವ ತರ ಇದಕ್ ಮಾಡ್ಬೋದು. ಇದೆಲ್ಲರೂ ನಾವೆಲ್ಲ ನೋಡಿದೀವಿ ಬಿಡಿ, ಈ ತರ ಎಲ್ಲ ನೋಡಿದಿರಲ್ವಾ. ನೋಡಿದೀವಿ. ಇಲ್ಲಿ ನೀರು ಕರೆಕ್ಟ್ ಹೋಗಲ್ಲ, ಕಸ ಸೇರ್ಕೊಳ್ಳುತ್ತೆ, ಅದೆಲ್ಲ ಕರೆಕ್ಟ್. ಇದಕ್ ನಿಮ್ ಪರಿಹಾರ ಹೇಳ್ತಿರಲ್ಲ, ಅದು ಯಾವ ತರ ಇರುತ್ತದೆ ನೋಡಿ. ಈಗ ಒಂದ್ ಪರಿಹಾರ ಹೇಳ್ತೀನಿ. ಅಲ್ಲಿ ಫಸ್ಟ್ ಹೆಂಗಿರುತ್ತೆ ಅಲ್ಲಿ ರೋಡ್ ಅಂತ ಅನ್ಬಿಟ್ಟು ಒಂದು ವಿಡಿಯೋ ತೋರಿಸ್ತೀನಿ. ಇದು ಒಂದು 21 ವರ್ಷದಲ್ಲಿ ರೋಡ್ ಮಾಡಿರೋದು, ಒಂದು ಕಮ್ಯುನಿಟಿನಲ್ಲಿ ಒಂದು ರೋಡ್ ಮಾಡಿರೋದು. ಅಂದ್ರೆ ಈ ಟಾರ್ 21 ವರ್ಷ ಹಾಕಿರೋದು. ಇನ್ನು 50 ವರ್ಷ ಹೋದ್ರೂ ಕಿತ್ತೋಗಲ್ಲ. ಏನಕ್ಕೆ ಅಂತಂದ್ರೆ, ಒಂದು ಹನಿ ನೀರ್ ಬಿದ್ರು ಪಕ್ಕದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಡ್ರೈನೇಜ್ ಸಿಸ್ಟಮ್ ಹೋಗುತ್ತೆ. ಇದನ್ನ ನಾವು ಪೈಪ್ ಡ್ರೈನೇಜ್ ಸಿಸ್ಟಮ್, ರೋಡ್ ಸೈಡ್ ಡ್ರೈನೇಜ್ ಸಿಸ್ಟಮ್ ಅಂತ ಹೇಳ್ತಾರೆ. ಅಲ್ಲಿ ಇದು ನೋಡಿ, ಇದು 6 ಅಡಿ ಇರುತ್ತೆ. ಅಂದ್ರೆ ನಮ್ಮಲ್ಲಿ ನಾವು ತೋರಿಸಬೇಕಾಗಿತ್ತು. ನೀವು ಒಂದು ಪೈಪ್ ನೋಡಿದ್ರೆ, ಚಿಕ್ಕದೊಂದು ಪೈಪ್ ಒಂದು ಅರ್ಧ ಇಂಚು, 3/4 ಇಂಚು, ಒಂದ್ ಅಡಿ ಆ ತರದ್ದು. ಇಲ್ಲಿ ನೋಡಿ, ಇದು 6 ಅಡಿ ಇರುತ್ತೆ, ಇಷ್ಟು ಗ್ಯಾಪ್ ಇರುತ್ತೆ. ಇದೊಂದು ಚೇಂಬರ್ ಅಂತಾರೆ ಇದನ್ನ. ಈ ಚೇಂಬರ್ ಹೆಂಗೆ ಅಂತಂದ್ರೆ, ರೋಡ್ ಇಂದ ನೀರು ಹೋಗುವಂತದ್ದು. ಆಮೇಲೆ ಇದ್ರ ಕೆಳಗಡೆ ಪೈಪ್ ಹಾಕಿದ್ದಾರೆ. ಇಲ್ಲಿ ಮುಂದೆ ತೋರಿಸ್ತೀನಿ ನಾನು ಇನ್ನೊಂದು ವಿಡಿಯೋನಲ್ಲಿ. ಪೈಪ್ ಹಾಕಿದ್ರೆ ಅವರು ಗ್ರಾಸ್ ಬೆಳ್ಕೋಬಹುದು, ಇಲ್ಲ ಅಂದ್ರೆ ಅವ್ರ ಮನೆಗೆ ಡ್ರೈವೇಜ್ ಸಿಸ್ಟಮ್ ಮಾಡ್ಕೊಬಹುದು. ಅಂದ್ರೆ ನೀವ್ ಹೇಳೋದು ನಮ್ಮಲ್ಲೂ ಪೈಪ್ ಹಾಕಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಪೈಪ್ ನ ಯಾವ ತರ ಹಾಕ್ಬೇಕು ಅಂತಂದ್ರೆ, ಫಸ್ಟ್ ನೋಡಿ ಸಭೆಯಲ್ಲಿ ನೀರು ಜನ ನೋಡ್ತಾರೆ, ನಗ್ತಾರೆ. ಈ ವರ್ಷಕ್ಕೆ 5 ಸಾರಿ ಬಂದು ನಿಂತದ್ದು ಈ ಸರಿ ನೀರು ಹೋಗ್ತಾನೆ ಇಲ್ಲ. ಮುಂದಕ್ಕೆ ಅಲ್ಲಿ ಇದು ಇಂದಿರಾ ಕ್ಯಾಂಟೀನ್ ಕೆಳಗಡೆ ಆಫ್ ಆಗ್ಬಿಡ್ತಾವೆ. ತಕ್ಷಣ ನೀರು ಬಂದು ಹಿಂದೆ ಬಂದ್ಬಿಡ್ತವೆ. ಆ ಹೋಟ್ಲಾಗೆ ನಂದಿ ಬ್ಯಾಂಕ್ನಾಗೆಲ್ಲ ಒಳಗೆ ಹೋಗ್ಬಿಟ್ಟು ಸರ್, ಭಾರಿ ತೊಂದರೆ ಆಯ್ತು ಪಾಪ ಸಾರ್ವಜನಿಕರಿಗೆ. ಯಾರು ಬಂದು ಕೇಳಿ ಹೇಳಿ ಮಾಡಿದಲ್ಲ ಸರ್. DC ಬಂದು ಇನ್ಸ್ಪೆಕ್ಷನ್ ಮಾಡಿದ್ರು, ಮಾಡಿಲ್ಲ ಸರ್. ಇವರು ಭಾಳ ಇರ್ರೆಗ್ಯುಲರ್ ಸರ್. ಪುರಸಭೆ ಅಧಿಕಾರಿಗಳು ಮಾಡಿಲ್ಲ. ಪುರಸಭೆ ಅಧಿಕಾರಿಗಳು ಗಮನಕ್ಕೆ ತಗೊಳಲ್ಲ. ಏನ್ ಹೇಳಿದ್ರು ಅದು ಬೈಪಾಸ್ NH 13 ಅಂತ ಹೇಳ್ತಾರೆ ಅಷ್ಟೇ ಹೊರತು ನಮ್ಗೆ ಸಂಬಂಧ ಇಲ್ಲ ಅಂತಾರೆ. DC ಏನಂದ್ರು? DC ಅವ್ರು ಸಂಬಂಧಪಟ್ಟ ಕಳಿಸ್ತೀವಿ ಅಂತಂದ್ರು. MLA ಹತ್ರ ಹೋಗಿದ್ರ? MLA ಅವ್ರು ಓಡಾಡ್ತಾರೆ, ನೋಡಲ್ಲ ಸರ್. ಸರಿ, ನಾವು ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಡ್ತೀವಿ. ಆಯ್ತು.